1000 ಸ್ಟೆಪ್ ಜರ್ನಿ ಬಿಗಿನ್ಸ್ ವಿತ್ ಒನ್ ಸ್ಟೆಪ್ ಅಂತ. ಇವತ್ತು ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 1000 ಹೆಜ್ಜೆಯನ್ನು ನಾವು ಮುಂದಿಡಬಹುದು. ಅಂಥ ಒಂದು ಪಾದಾರ್ಪಣೆಯನ್ನು ಈ ಶಾಲೆ ಪ್ರಾರಂಭ ಮಾಡಿದೆ. ಇವತ್ತು 13 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಬರ್ತಕ್ಕಂಥ 12 ವರ್ಷದಲ್ಲಿ ನೀವು ನಿಜವಾಗೂ ಈ ಜಿಲ್ಲೆಗೆ ಒಂದು ಮಾದರಿಯ ಶಾಲೆ ಮಾಡಿರಿ. ನಿಮ್ಗೆ ಏನು ಸಹಾಯ ಸಹಕಾರ ಬೇಕು ಅದನ್ನು ಸಂಪೂರ್ಣ ನಾನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಈ ಊರಿನ ಜನರಿಗೆ, ಈ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೆ ಆದಿಯಾಗಿ ಎಲ್ಲ ನಿರ್ದೇಶಕರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಟ್ಟು ಇವತ್ತು 13ನೇ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳು ಸಾಕಷ್ಟು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾನಿಷ್ಟೇ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಕೇವಲ ಆಟದಲ್ಲಿ ಓಟದಲ್ಲಿ ಅಷ್ಟೇ ಅಲ್ಲ, ಕಲಿಯುವುದರಲ್ಲಿಯೂ ಇರಬೇಕು. ಯಾವ ಮಗುವಿನ ಪ್ರತಿಭೆ ಅದರಲ್ಲಿ ಇರ್ತದೆ ಅದರಲ್ಲೇ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತು ಭಾಳ ಸಂತೋಷದ ಸಂಗತಿ ಹೇಳಬೇಕಾದ್ರೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಲ್ಲ ಭಾರತದ ಮಕ್ಕಳೇ CEO ಆಗಿದ್ದಾರೆ. ಅವ್ರು ಆಗಬೇಕಪ್ಪ ಆದರೆ ಇಂಥ ಗುರುಗಳ ಆಶೀರ್ವಾದದಿಂದ ಅವರು ಆಗಿದ್ದಾರೆ. And also Jishan Patel, son of Khaja and Rihanna Patel. And also Aradhya Kalyani, daughter of Vasant and Manjula Kalyani. And also Sanvi Maigeri, daughter of Mahesh and Savitri Maigeri. 1000 ಸ್ಟೆಪ್ ಜರ್ನಿ ಬಿಗಿನ್ಸ್ ವಿತ್ ಒನ್ ಸ್ಟೆಪ್ ಅಂತ. ಇವತ್ತು ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 1000 ಹೆಜ್ಜೆಯನ್ನು ನಾವು ಮುಂದಿಡಬಹುದು. ಅಂಥ ಒಂದು ಪಾದಾರ್ಪಣೆಯನ್ನು ಈ ಶಾಲೆ ಪ್ರಾರಂಭ ಮಾಡಿದೆ. ಇವತ್ತು 13 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಬರ್ತಕ್ಕಂಥ 12 ವರ್ಷದಲ್ಲಿ ನೀವು ನಿಜವಾಗೂ ಈ ಜಿಲ್ಲೆಗೆ ಒಂದು ಮಾದರಿಯ ಶಾಲೆ ಮಾಡಿರಿ. ನಿಮ್ಗೆ ಏನು ಸಹಾಯ ಸಹಕಾರ ಬೇಕು ಅದನ್ನು ಸಂಪೂರ್ಣ ನಾನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಈ ಊರಿನ ಜನರಿಗೆ, ಈ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೆ ಆದಿಯಾಗಿ ಎಲ್ಲ ನಿರ್ದೇಶಕರಿಗೆ ನಾನು ಕೊಡಲಿಕ್ಕೆ ಇಚ್ಛೆಪಟ್ಟು ಇವತ್ತು 13ನೇ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳು ಸಾಕಷ್ಟು ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ನಾನಿಷ್ಟೇ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಕೇವಲ ಆಟದಲ್ಲಿ ಓಟದಲ್ಲಿ ಅಷ್ಟೇ ಅಲ್ಲ, ಕಲಿಯುವುದರಲ್ಲಿಯೂ ಇರಬೇಕು. ಯಾವ ಮಗುವಿನ ಪ್ರತಿಭೆ ಅದರಲ್ಲಿ ಇರ್ತದೆ ಅದರಲ್ಲೇ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತು ಭಾಳ ಸಂತೋಷದ ಸಂಗತಿ ಹೇಳಬೇಕಾದ್ರೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಎಲ್ಲ ಭಾರತದ ಮಕ್ಕಳೇ CEO ಆಗಿದ್ದಾರೆ. ಅವ್ರು ಆಗಬೇಕಪ್ಪ ಆದರೆ ಇಂಥ ಗುರುಗಳ ಆಶೀರ್ವಾದದಿಂದ ಅವರು ಆಗಿದ್ದಾರೆ. ನಮಗೆ ಪ್ರತಿಕ್ರಿಯೆ ಕೊಡುವಂತಹ ಸಚಿವರು ಯಾರಾಗಿದ್ದರೆ ಅದು ಕೇವಲ ಶಿವಾನಂದ ಪಾಟೀಲ್ ಸರ್ ಅವರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಇವತ್ತು ಪ್ರಾರಂಭದಲ್ಲಿ ಮಾತನಾಡುವಾಗ ನಮ್ಮ ಗಣಪತಿ ಸರ್ ಅವರು ಹೇಳ್ತಾ ಇದ್ರು, ಪ್ರತಿಯೊಂದು ರೋಡ್ಗಳಾಗಿರ್ಬೋದು ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದಾಗ ನಮ್ಮ ಬಸವನ ಬಾಗೇವಾಡಿ ಇವತ್ತು 10 ವರ್ಷ ಹಿಂದುಗಡೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅಂದರೆ ಭಾಳಷ್ಟು ಬದಲಾವಣೆಗೊಂಡಿದೆ. ಮೆಗಾ ಮಾರ್ಕೆಟ್ ಬಂದಿರ್ಬೋದು, ಬಸವ ಭವನ ಬಂದಿರ್ಬೋದು, ಒಳ್ಳೆಯ ರೀತಿಯಿಂದ ನಮ್ಮ ಏನು ಮುನ್ಸಿಪಾಲಿಟಿ ಆಫೀಸ್ ಆಗಿರ್ಬೋದು, ಜೊತೆಗೆ ಹಲವಾರು ಆಫೀಸುಗಳನ್ನು ತರೋದ್ರ ಮುಖಾಂತರ ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಕೃಷ್ಣ ಮೇಲ್ಗಡೆ ಯೋಜನೆ ಆಫೀಸು ಕೂಡ ಪ್ರಾರಂಭವಾಗುವುದು. ಹಲವಾರು ಕಾಲೇಜುಗಳಾಗಲಿ ಮತ್ತು ಅತ್ಯಂತ ಒಳ್ಳೆಯ ರೀತಿಯಿಂದ ನಮಗೆ ಪ್ರತಿಯೊಂದು ಕೂಡ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ರೀತಿಯಿಂದಲೂ ಕೂಡ ಮತ್ತು ಇವತ್ತು ವಿಶೇಷವಾಗಿ ನಮಗೆ ಖುಷಿ